ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನಿವತ್ತು ಬೇಸಿಕ್ ಸೆಟಪ್ ಹೆಂಗಿರಬೇಕು, ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಯಾವ್ಯಾವ ಇಕ್ವಿಪ್ಮೆಂಟ್ ಬೇಕು ಅನ್ನೋದನ್ನು ಲಿಸ್ಟ್ ಮಾಡಿ, ಬೇಸಿಕ್ಕಾಗಿ ಇವು ಕಂಪಲ್ಸರಿ ಆಗಿ ಬೇಕೇ ಬೇಕು. ಆಮೇಲೆ ಅವನ್ನ ಈಸಿಯಾಗಿ ಬಳಸ್ಕೊಂಡು ಹೇಗೆ ಎಜುಕೇಷನಲ್ ವಿಡಿಯೋವನ್ನು ತಯಾರು ಮಾಡಬೇಕು ಅನ್ನೋದನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಯಾವುದೇ ಮೈಕ್ ಇಲ್ಲದೆ ಈಗ ರೆಕಾರ್ಡ್ ಆಗ್ತಾ ಇದೆಯಲ್ಲ, ಆ ಮೊಬೈಲ್ದಲ್ಲಿ ಅದರ ಇಂಟರ್ನಲ್ ಮೈಕ್ದಿಂದ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ. ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಏನು ಬೇಕು ಅಂತಂದರೆ, ಬೇಸಿಕ್ ಆಗಿ ಇಲ್ಲಿದೆ ನೋಡ್ರಿ, ಇದೊಂದು ವೈರ್ಡ್ ಬೋಯಾ BY-M1 ಮೈಕ್ರೋಫೋನ್. ಇದು ಲಾಂಗ್ ವೈರ್ ಇದೆ, ಇಷ್ಟು ಲಾಂಗ್ ಇದೆ, ಈ ರೀತಿ ಅದರದ್ದು ಇದೆ, ಈ ರೀತಿ ಇದೆ. ಇದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಬಳಸಿದ್ದಾರೆ, ಆಮೇಲೆ ಅಪ್ಗ್ರೇಡ್ ಆಗಿದ್ದಾರೆ. ಇದು ಕಂಪಲ್ಸರಿ ಬೋಯಾ BY-M1 ಮೈಕ್ ಬೇಕು. ಎದಕ್ಕೆ ಅಂತಂದರೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ. ಆಮೇಲೆ ಮೊಬೈಲ್ ಅಂತೂ ಬೇಕೇ ಬೇಕು. ಮೊಬೈಲನ್ನು ನಾವು ಕ್ಯಾಮ್ರಾಗಿ ಬಳಸ್ಕೊತೀವಿ. ಆಮೇಲೆ ಅದರಲ್ಲಿ ಒಂದು ಸಿಂಪಲ್ ಅಪ್ಲಿಕೇಶನ್ ಇದೆ, ಯಾವುದು ಅಂತಂದರೆ ಓಪನ್ ಕ್ಯಾಮ್ರಾ ಅಂತಂದು. ಆ ಓಪನ್ ಕ್ಯಾಮ್ರಾವನ್ನು ಅಳವಡಿಸ್ಕೊಂಡು ಆ ಓಪನ್ ಕ್ಯಾಮ್ರಾದಿಂದ ನಾನು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ಎರಡು ಇಕ್ವಿಪ್ಮೆಂಟ್ ಸಿಕ್ಕು ನಮಗೆ. ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬೋಯಾ BY-M1 ಮೈಕ್ ಸಿಕ್ತು. ಆಮೇಲೆ ನಮ್ಮಲ್ಲಿರುವಂತಹ ಮೊಬೈಲನ್ನು ನಾವು ವಿಡಿಯೋ ಕ್ಯಾಮ್ರಾಗಿ ಮಾಡ್ಕೊಂಡ್ವಿ. ಅದರಲ್ಲಿ ಯಾವ ಅಪ್ಲಿಕೇಶನ್ ಹಾಕ್ಕೊಂಡ್ವಿ ಅಂದರೆ ಓಪನ್ ಕ್ಯಾಮ್ರಾ ಆಗಿ ಹಾಕ್ಕೊಂಡ್ವಿ. ಆಮೇಲೆ ನಂತರ ನಮಗೆ PC ಅಥವಾ ಒಂದು ಲ್ಯಾಪ್ಟಾಪ್ ಬೇಕು. ಯಾಕಂದರೆ ಭಾಷಾ ವಿಷಯಗಳನ್ನು ಅಥವಾ ಇತಿಹಾಸವನ್ನು ನಾವು ಬೋಧಿಸಲಿಕ್ಕೆ ಜಸ್ಟ್ ಮೊಬೈಲ್ ಇದ್ದರೆ ಸಾಕು, ಮೊಬೈಲು ಒಂದು ಮೈಕ್ ಇದ್ದರೆ ಸಾಕು, ನಾವು ಈಸಿಯಾಗಿ ಪಾಠ ಮಾಡ್ಬೋದು. ಆದರೆ ಈ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸನ್ನು ಪಾಠ ಮಾಡಲಿಕ್ಕೆ ಕಂಪಲ್ಸರಿ ದೊಡ್ಡ ಸ್ಕ್ರೀನ್ ಇರುವಂತಹ ಟ್ಯಾಬ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, PC ಬೇಕೇ ಬೇಕು. ಅದರ ಸಹಾಯದಿಂದ ನಾವು ಮ್ಯಾಥಮೆಟಿಕ್ಸನ್ನು, ಸೈನ್ಸನ್ನು ಪಾಠ ಮಾಡ್ಬೋದು. ಆ ಕಾರಣಕ್ಕಾಗಿ ನನ್ನ ಹತ್ರ ಇಲ್ಲಿದೆ ನೋಡ್ರಿ, ಇಲ್ಲಿ ಡೆಲ್ ಲ್ಯಾಪ್ಟಾಪ್ ಇದೆ. ನಾನು ಈ ಡೆಲ್ ಲ್ಯಾಪ್ಟಾಪನ್ನು ಒಂದು ವೈಟ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ವೈಟ್ ಬೋರ್ಡ್ ಆಗಿ ಯಾವ ಅಪ್ಲಿಕೇಶನ್ ಅಂತಂದರೆ, ಫಸ್ಟಿಗೆ ಬೇಸಿಕ್ ಆಗಿ ಯಾವುದು ಅಂತಂದರೆ ಸ್ಮೂತ್ ಡ್ರಾ ಅನ್ನುವಂಥ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸ್ಮೂತ್ ಡ್ರಾ ಅನ್ನೋದು, ಈ ಸ್ಮೂತ್ ಡ್ರಾ ಅನ್ನುವಂಥ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಂತಂದರೆ, ಇದೊಂದು ಹ್ಯಾಂಡ್ ರೈಟಿಂಗ್ ಬೋರ್ಡು. ಈಗೇನು ನಾವು ಕ್ಲಾಸ್ ರೂಮ್ದಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಹೇಗೆ ಬರಿತೀವಲ್ಲ, ಅದೇ ರೀತಿಯಾಗಿ ಇದರ ಮೇಲೆ ಬರಿಬೋದು. ಆದರೆ ಈ ಸ್ಮೂತ್ ಡ್ರಾ ಅಪ್ಲಿಕೇಶನ್ ವೈಟ್ ಬೋರ್ಡ್ ಇದೆಯಲ್ಲ, ಇದರಲ್ಲಿ ನಾವು ಯಾವುದೇ ಇಮೇಜನ್ನು ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ, ಶೇಪ್ಸನ್ನು ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ನಾವು ಇಮೇಜನ್ನು ಆ್ಯಡ್ ಮಾಡಬೇಕಂದ್ರೆ ನಾವು ಕೈಲಿಂದನೇ ರಚನೆ ಮಾಡಬೇಕು. ಯಾವುದೋ ಒಂದು ಶೇಪನ್ನು ಆ್ಯಡ್ ಮಾಡಬೇಕಂದ್ರೆ ನಾವು ಕೈಲಿಂದನೇ ಆಕೃತಿಯನ್ನು ರಚನೆ ಮಾಡಬೇಕು. ಅದಕ್ಕೆ ಬಣ್ಣವನ್ನು ತುಂಬಿ ನಾವು ಆಕೃತಿಯನ್ನು ರೆಡಿ ಮಾಡಬೇಕು. ಇದು ಎರಡನೇದು ವೈಟ್ ಬೋರ್ಡ್ ಆಗಿ. ಆಮೇಲೆ ಸ್ಕ್ರೀನ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ವೆರಿ ಸಿಂಪಲ್ ಪ್ರೀಕ್ಯಾಮ್ 8 ಅಂತಿದೆ. ಇವನ್ನೆಲ್ಲ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಡ್ತೀನಿ. ಇದೊಂದು ಪ್ರೀ ಸ್ಕ್ರೀನ್ ರೆಕಾರ್ಡ್. ಇದರ ಸಹಾಯದಿಂದ ನಾವೇನು ಮಾಡ್ಬೋದು, ಲ್ಯಾಪ್ಟಾಪ್ದಲ್ಲಿ ಅಥವಾ PCಯಲ್ಲಿರುವಂಥ ಸ್ಕ್ರೀನನ್ನು ರೆಕಾರ್ಡ್ ಮಾಡ್ಬೋದು. ಆಮೇಲೆ ನಾವು ಅಲ್ಲಿ ಏನು ಬರಿತೇವಿಲ್ಲ, ನಾವು ಏನೇನು ಮಾಡ್ತೇವಲ್ಲ ಅದನ್ನೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದು. ಸ್ಕ್ರೀನ್ ರೆಕಾರ್ಡ್ ಮಾಡಲಿಕ್ಕೆ ಯಾವುದೋ ಅಪ್ಲಿಕೇಶನ್ ಅಂತಂದರೆ ಪ್ರೀಕ್ಯಾಮ್ 8 ಅಂತ. ಇಷ್ಟು. ನಂತರ
ಈಗ ಸ್ಮೂತ್ ಡ್ರಾ ಅನ್ನುವಂಥ ವೈಟ್ ಬೋರ್ಡ್ ಅಪ್ಲಿಕೇಶನ್ ಇದೆ, ಅದನ್ನು ಬರೀಲಿಕ್ಕೆ ನಮ್ಗೆ ಆಪ್ಷನ್ ಬೇಕಲ್ಲ, ಅದಕ್ಕೊಂದು ಇಕ್ವಿಪ್ಮೆಂಟ್ ಇದೆ, ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ. ಇದೊಂದು ವ್ಯಾಕ್ಯೂಮ್ ಪೆನ್ ಟ್ಯಾಬು, ಪೆನ್ನು ಮತ್ತು ಇದೊಂದು ಟ್ಯಾಬು. ಪೆನ್ ಸೈಜಿಂದ ಇದನ್ನು ಬರಿಬೋದು. ಇಲ್ಲಿದೆ ನೋಡ್ರಿ, ಇದು ಸ್ಟೈಲಸ್. ಈ ಸ್ಟೈಲಸ್ ಸಹಾಯದಿಂದ ಇದರ ಮೇಲೆ ನಾವು ಬರಿಬೋದು. ಇದರ ಮೇಲೆ ಇದು 2 ಸೈಜ್ನಲ್ಲಿ ಬರ್ತವೆ. ಈಗ ನಾನು ಮೀಡಿಯಮ್ ಸೈಜ್ ಪೆನ್ ಟ್ಯಾಬನ್ನು ತೆಗೆದುಕೊಂಡಿದ್ದೀನಿ. ಇದು CTL 472 ಅಂತ, ವ್ಯಾಕ್ಯೂಮ್ 472. ಇದನ್ನು ಬಳಸ್ಬೇಕಂತಂದರೆ ನಾವು ಇದನ್ನೇನು ಮಾಡಬೇಕು, ವ್ಯಾಕ್ಯೂಮದ ಡ್ರೈವರನ್ನು ನಮ್ಮ ಲ್ಯಾಪ್ಟಾಪ್ದಲ್ಲಿ ಅಥವಾ PC-ಯಲ್ಲಿ ಡ್ರೈವರನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಆಮೇಲೆ ಈಸಿಯಾಗಿ ಬರಿಬೋದು. ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ, ಇದರಲ್ಲಿ ಹ್ಯಾಂಡ್ ರೈಟಿಂಗ್ ಶುದ್ಧವಾಗಿ ಬರಬೇಕಂದ್ರೆ 1 ವಾರದ್ದು ತೆಗೆದುಕೊಳ್ತೈತಿ. ನಂತರ ನಾವು ಹೆಂಗೆ ಪೇಪರ್ ಮೇಲೆ ಅಥವಾ ಬೋರ್ಡ್ ಮೇಲೆ ಯಾವ ರೀತಿ ಬರುತ್ತೋ ಅದೇ ರೀತಿಯೂ ಇದ್ರ ಮೇಲೆ ಬರಿಬೋದು. ಆಮೇಲೆ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡ್ರಿ, ಗ್ರೀನ್ ಸ್ಕ್ರೀನ್. ಇದ್ರ ಉದ್ದೇಶ ಏನು ಅಂತಂದರೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಲಿಕ್ಕೆ ಇದನ್ನು ಗ್ರೀನ್ ಸ್ಕ್ರೀನು. ಈಗ ಇದನ್ನೇನು ಮಾಡಿದ್ದೀನಿ ನಾನು, ಪೆನ್ ಟ್ಯಾಬನ್ನು ವ್ಯಾಕ್ಯೂಮ್ CTL 472 ಅಂತಿದೆಯಲ್ಲ, ಇದನ್ನೀಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಒಂದು ಕಡೆ ಟೈಪ್ C ಇದೆ, ಮೈಕ್ರೋ USB ಇದೆ, ಆಮೇಲೆ ಒಂದು ಸೈಡ್ USB ಇದೆ. ಇಲ್ಲಿ ಲ್ಯಾಪ್ಟಾಪ್ದಲ್ಲಿರುವಂಥ USB ಪೋರ್ಟಿಗೆ ಜೋಡಿಸಿದ್ದೀನಿ. ಇನ್ನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಈ ಪಿನ್ ಇದೆಯಲ್ಲ 3.mm. ಆಮೇಲೆ ಇದು ಯಾವ ರೀತಿ ಜಾಕ್ ಇದೆ ಅಂತಂದರೆ TRRS ಅಂತ ಈ ಜಾಕ್ ಇದೆ. ಇದನ್ನು ಮೊಬೈಲ್ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಸಪೋಸ್ ಇದೇ ಮೈಕನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಂತಂದರೆ ಇದು ಸಪೋರ್ಟ್ ಆಗಲ್ಲ. ಅವಾಗ ಈ ಒಂದು ಅಡಾಪ್ಟರ್ ಜರೂರತ್ ಬರುತ್ತೆ. ಅಂದರೆ ಯಾವುದು, TRS. ಈ ಅಡಾಪ್ಟರ್ ಸಹಾಯದಿಂದ ನಾವೇನು ಮಾಡ್ಬೋದು, ಲ್ಯಾಪ್ಟಾಪ್ಗೆ ಜೋಡಿಸ್ಕೋಬೇಕಂದ್ರೆ ಈ ಅಡಾಪ್ಟರ್ನ TRS ಅಡಾಪ್ಟರ್ನ ಇದಕ್ಕೆ ಮೈಕಿಗೆ ಜೋಡಿಸಿ ಇಲ್ಲಿ ಲ್ಯಾಪ್ಟಾಪ್ದಲ್ಲಿರುವಂತಹ 3.mm ಪೋರ್ಟ್ ಇರ್ತದಲ್ಲ ಅದರಲ್ಲೇ ಜೋಡಿಸ್ತೀನಿ. ನಾನೀಗ ಲ್ಯಾಪ್ಟಾಪಿಗೆ ಜೋಡಿಸಲ್ಲ, ಈಗೇನು ರೆಕಾರ್ಡ್ ಆಗ್ತಾ ಇದೆಯಲ್ಲ ಅದಕ್ಕೆ ಇದನ್ನು ಜೋಡಿಸ್ತೀನಿ. ಮೊಬೈಲಿಗೆ ಜೋಡಿಸ್ಬೇಕಾದ್ರೆ TRS 3.mm ಜಾಕ್ ಬೇಕು. ಇಲ್ಲಿವರೆಗೆ ಯಾವುದೇ ಮೈಕ್ ಇಲ್ಲದೆ ಮೊಬೈಲ್ದ ಇಂಟರ್ನಲ್ ಮೈಕ್ದಿಂದ ರೆಕಾರ್ಡ್ ಆಗ್ತಿತ್ತು. ಈಗ ಇದನ್ನು ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಇದೊಂದು ಮೈಕ್ ಏನಂತಂದರೆ ಸಿಂಪ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಮೈಕ್ ಆಗಿದೆ, ಯಾವುದೇ ಸೆಟ್ಟಿಂಗ್ ಮಾಡುವ ಅವಶ್ಯ ಇಲ್ಲ. ಇನ್ನೊಂದು ಸೈಡ್ ಈ ಮೈಕನ್ನು ನಾನು ಶರ್ಟಿಗೆ ಹಾಕ್ಕೊಳ್ತೀನಿ ನೋಡ್ರಿ. ಈಗ ಆಡಿಯೋ ಟೆಸ್ಟ್ ಮಾಡೋಣ. ಮೈಕ್ ಟೆಕ್ಸ್ಟಿಂಗ್ 1 2 3 1 2 3. ಈಗ ನಾ ಏನು ಮಾಡ್ತೀನಿ, ಲ್ಯಾಪ್ಟಾಪ್ದಲ್ಲಿರುವಂತಹ ಪ್ರೀಕ್ಯಾಮ್ ಸ್ಕ್ರೀನ್ ರೆಕಾರ್ಡರ್ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೋತೀನಿ ನಾನು. ಈಗ ನಾ ಏನು ಮಾಡಿದ್ದೀನಿ, ಲ್ಯಾಪ್ಟಾಪ್ದಲ್ಲಿ ಪ್ರೀಕ್ಯಾಮ್ ಸ್ಕ್ರೀನ್ ರೆಕಾರ್ಡನ್ನು ಓಪನ್ ಮಾಡಿಕೊಂಡು ನ್ಯೂ ರೆಕಾರ್ಡಿಂಗ್ ಅಂತಿದೆ ನೋಡಿರಿ, ಅಲ್ಲಿ ಕ್ಲಿಕ್ ಮಾಡಿ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತೈತೆ. ಈಗ ಇದಕ್ಕೆ ಯಾವುದೇ ಒಂದು ಮೈಕನ್ನು ಜೋಡಿಸಿಲ್ಲಲ್ಲ, ಆ ಕಾರಣಕ್ಕಾಗಿ ಅದು ಮೈಕಿಗೆ ಒಂದು ರೆಡ್ ಕ್ರಾಸ್ ಲೈನ್ ಇದೆ,
ಅಂದರೆ ಮೈಕ್ ಜೋಡಿಸಿಲ್ಲ ಅಂತ ತೋರಿಸ್ತಾ ಇದೆ. ಆಮೇಲೆ ಅದ್ರ ಬಾಜು ರೆಜುಲೇಷನ್ ಇದೆ, ಅದನ್ನು ಅಲ್ಲಿ ಒಂದು ಸ್ಮಾಲ್ ಟ್ರಯಾಂಗಲ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಫುಲ್ ಸ್ಕ್ರೀನ್ ಅಂತ ಬಂತು. ಈಗ ಫುಲ್ ಸ್ಕ್ರೀನ್ ಮಾಡಿಕೊಂಡು ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ತೀನಿ. ಈಗ ಲ್ಯಾಪ್ಟಾಪ್ದಲ್ಲಿ ಏನಾಯಿತು, ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಆವಾಗ ಇಲ್ಲಿ ಐಕಾನ್ ಕಾಣಿಸ್ತೈತೆ ನೋಡಿರಿ, ಪ್ರೀ ಕ್ಯಾಮ್ 8 ಅಂತಂದು. ಇದೇ ಸ್ಕ್ರೀನ್ ರೆಕಾರ್ಡ್ರಿಂದ ಈ ಸ್ಕ್ರೀನನ್ನು ನಾನು ಲ್ಯಾಪ್ಟಾಪ್ದ ಸ್ಕ್ರೀನನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಂತರ ಸ್ಮೂತ್ ಡ್ರಾ ಅನ್ನುವಂಥ ಅಪ್ಲಿಕೇಶನನ್ನು ನಾವು ಡೌನ್ಲೋಡ್ ಮಾಡಬೇಕು. ಈಗ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಈ ಸ್ಮೂತ್ ಡ್ರಾ ಅನ್ನುವಂಥ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಗೂಗಲ್ ಕ್ರೋಮಿಗೆ ಹೋಗಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಳ್ರಿ. ಮಾಡಿಕೊಂಡು ಸ್ಮೂತ್ ಡ್ರಾ ಅಂತ ಸರ್ಚ್ ಮಾಡಿರಿ. ಈಗ ಮೊದಲಿಗೆ ಬರ್ತೈತೆ ನೋಡಿರಿ, ಆ ವೆಬ್ಸೈಟ್ದಿಂದ ಡೌನ್ಲೋಡ್ ಮಾಡಿಕೊಡ್ರಿ. ಇವಾಗ ಇಲ್ಲಿದೆ ನೋಡಿರಿ, ಡೌನ್ಲೋಡ್ ಸ್ಮೂತ್ ಡ್ರಾ 4.0.5 ಅಂತಿದೆ ನೋಡಿರಿ, ಡೌನ್ಲೋಡ್ ಇನ್ಸ್ಟಾಲರ್ ಅಂತ. ಅದರ ಸೈಜ್ 2 MB ಇದೆ. ಈಗ ಡೆಸ್ಕ್ಟಾಪ್ ಮೇಲೆ ಅಪ್ಲಿಕೇಶನನ್ನು ಸೇವ್ ಮಾಡಿಕೊಡ್ರಿ. ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಇದೊಂದು ಇನ್ಸ್ಟಾಲರ್ ಅಪ್ಲಿಕೇಶನ್ ಇದೆ. ನೆಕ್ಸ್ಟ್ ಅಂತ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪ್ದಲ್ಲಿ ಇನ್ಸ್ಟಾಲ್ ಮಾಡಿಕೊಡ್ರಿ. ಆವಾಗ ಇನ್ಸ್ಟಾಲ್ ಆದಮೇಲೆ ಸ್ಮೂತ್ ಡ್ರಾ 4 ಅಂತಿದೆ, ಅದನ್ನು ಓಪನ್ ಮಾಡಿಕೊಡ್ರಿ. ಈಗ ಈ ಥರ ಸ್ಮೂತ್ ಡ್ರಾ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡಾಗ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತೈತೆ. ಇಲ್ಲಿ ಲೆಫ್ಟ್ ಸೈಡು ಕಲರ್ ಪ್ಯಾಲೆಟ್ ಇದೆ. ಈ ಮೇಲ್ಗಡೆ ಪೆನ್ಸ್ ಇದಾವೆ, ಬ್ರಷಸ್ ಇದಾವೆ. ಪೆನ್ನು ಬ್ರಷಸ್ಸನ್ನು ಸಹಾಯದಿಂದ ನಾವೇನು ಮಾಡ್ಬೋದು, ಇಲ್ಲಿ ಬರಿಬೋದು ಮತ್ತು ಚಿತ್ರವನ್ನು ತೆಗಿಬೋದು, ಶೇಪ್ಸನ್ನು ರೆಡಿ ಮಾಡ್ಬೋದು. ಹೌದಾ? ಆಮೇಲೆ ಪೆನ್ ಕಲರನ್ನು ಇಷ್ಟೊಂದು ಕಲರ್ ಪ್ಯಾಲೆಟ್ ಇದೆಯಲ್ಲ, ಇಲ್ಲಿ ಚೇಂಜ್ ಮಾಡ್ಕೋಬೋದು ಕಲರನ್ನು. ಈಗ ನಾನೇನು ಮಾಡಿದ್ದೀನಿ, ಮೊದಲಿಗೆ ಇಲ್ಲಿ ಅಪ್ಪರ್ ಲೆಫ್ಟ್ ಸೈಡ್ ಇದೆ ನೋಡಿರಿ, ಅಲ್ಲಿ ಫೈಲ್ ಅಂತಿದೆ ನೋಡಿರಿ, ಅದನ್ನು ಕ್ಲಿಕ್ ಮಾಡಿ ರೀಸೈಜ್ ಅಂತಿದೆಯಲ್ಲ, ಅಲ್ಲಿ ಬಂದು ಇಲ್ಲಿ ಇದನ್ನು ಸೈಜನ್ನು ಜಾಸ್ತಿ ಮಾಡಿಕೊಂಡು ಇದನ್ನು ನಾನು 4096 ಅಂತ ಮಾಡ್ಕೋತೀನಿ. ಮಾಡಿಕೊಂಡು ಅದರಾಗೆ ವಿಡ್ತ್ 4096, ಹೈಟ್ 3072 ಬಂತು. ಓಕೆ ಕೊಡ್ತೀನಿ ನೋಡಿರಿ. ಓಕೆ ಕೊಟ್ಟು ಅದನ್ನು ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡ್ಕೊಂಡು, ಅಂದರೆ ಸ್ಕ್ರೀನದ ರೆಜುಲೇಷನನ್ನು ಹೆಚ್ಚು ಮಾಡ್ಕೊಂಡ್ವಿ ನಾವು. ಈಗ ಬ್ಯಾಕ್ಗ್ರೌಂಡ್ ಕಲರು ವೈಟ್ ಇದೆ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಟೂಲ್ಸ್ ಇದಾವಲ್ಲ, ಪೆನ್ನು ಬ್ರಷಸ್ ಅದಾವಲ್ಲ, ಇಲ್ಲಿ ಇರೇಜರ್ ಬಾಜು ಒಂದು ಐಕಾನ್ ಕಾಣಿಸುತ್ತೆ ನೋಡಿರಿ, ಅಲ್ಲಿ ಕ್ಲಿಕ್ ಮಾಡೋಣ. ಮಾಡಿಂದ ಪಿಲ್ ಬಕೆಟ್ ಇದೆ ನೋಡಿರಿ, ಅದನ್ನು ಸಿಲೆಕ್ಟ್ ಮಾಡಿಕೊಂಡು ಬ್ಲ್ಯಾಕ್ ಕಲರನ್ನು ಸಿಲೆಕ್ಟ್ ಮಾಡಿಕೊಂಡು, ಈಗ ಬ್ಯಾಕ್ಗ್ರೌಂಡನ್ನು ವೈಟ್ ಇದ್ದದನ್ನು ಬ್ಲ್ಯಾಕ್ ಮಾಡಿಕೊಂಡು ಬ್ಲ್ಯಾಕ್ ಆಯಿತು. ಆಮೇಲೆ ಈಗ ಲೇಯರ್ಸ್ ಅಂತ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಅದ್ರ ಬಾಜು ಲೇಯರನ್ನು ನ್ಯೂ ಲೇಯರನ್ನು ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕಷ್ಟು ಲೇಯರನ್ನು ಆ್ಯಡ್ ಮಾಡ್ಕೋಬೋದು. ನಾನು 3 ಲೇಯರನ್ನು ಮಾಡಿಕೊಂಡು ನಾನೀಗ ಬ್ಯಾಕ್ಗ್ರೌಂಡ್ ನಂತರ ಫಸ್ಟ್ ಲೇಯರ್ ಇದೆಯಲ್ಲ, ಫಸ್ಟ್ ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಇಲ್ಲಿ ಟೂಲ್ ಬಾರ್ ಇದೆಯಲ್ಲ,
ಅಲ್ಲಿ ಫಸ್ಟ್ ಒನ್ ಪೆನ್ ಇದೆ ನೋಡಿರಿ, ಅದನ್ನು ತೆಗೆದುಕೊಂಡು ಅದರ ಕಲರನ್ನು ನಾನು ಯೆಲ್ಲೋ ಕಲರನ್ನ ತೊಗೋತೀನಿ. ತೊಗೊಂಡು ನಾನು ಆಲ್ರೆಡಿ ಈ ಲ್ಯಾಪ್ಟಾಪಿಗೆ ವ್ಯಾಕ್ಯೂಮ್ ಪೆಂಟಾವನ್ನು ಜೋಡಿಸಿದ್ದೇನಲ್ಲ, ಅದರ ಸಹಾಯದಿಂದ ಬರಿತೇನೆ ನೋಡ್ರಿ. ಇಲ್ಲಿ ನಾವು ಉಪಯೋಗಿಸ್ತಿರುವಂಥ ವೈಟ್ ಬೋರ್ಡ್ ಯಾವುದಂದರೆ ಸ್ಮೂತ್ ಡ್ರಾ. ಹೌದಾ? ಈಗ ನೀವು ಬೇಕಾದರೆ ಇಂಕ್ ಫ್ಲೋ ಇದೆ ನೋಡಿರಿ, ಇಲ್ಲೇ 60% ಇದೆ, ಅದನ್ನು ಫುಲ್ ಮಾಡ್ಕೋಬೋದು, ಅಂದರೆ ಇನ್ನೂ ಬ್ರೈಟಾಗಿ ಬರ್ತೈತಿ. ಆಮೇಲೆ ಪೆನ್ ಸೈಜ್ ಇಷ್ಟೇ ಇರಲಿ. ಈ ಕಲರನ್ನು ಚೇಂಜ್ ಮಾಡ್ಕೋಬೋದು. ಹ್ಯಾಂಡ್ ರೈಟಿಂಗ್ ವೈಟ್ ಬೋರ್ಡ್. ಇದೊಂದು ಹ್ಯಾಂಡ್ ರೈಟಿಂಗ್ ವೈಟ್ ಬೋರ್ಡ್ ಆಗಿದೆ. ಈಗ ಸಪೋಸ್ ನಾವೊಂದು ಈಗ ಫ್ರ್ಯಾಕ್ಷನ್ಸ್ ಬಗ್ಗೆ ಪಾಠ ಮಾಡ್ತಿದ್ವಿ ಅಂತ ತಿಳ್ಕೊಳ್ರಿ, ಅಲ್ಲಿ ಸೇಪನ್ನು ರಚನೆ ಮಾಡೋದು ಬರ್ತೈತಿ. ಆವಾಗ ಒಂದು ವೃತ್ತವನ್ನು ತೊಗೊಂಡ್ವಿ, ಇಲ್ಲಿ ಫೈಲ್ ಕೆಳಗಡೆ ಬಂದು ಅಂಡು ಮಾಡ್ಕೋಬೋದು. ಈಗ ಒಂದು ವೃತ್ತವನ್ನು ತೆಗೆದುಕೊಂಡ್ವಿ, ಇದನ್ನು 2 ಭಾಗ ಮಾಡಿದ್ವಿ. 2 ಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ವಿ. ಬಣ್ಣ ತುಂಬಲಿಕ್ಕೆ ಇಲ್ಲಿ ಬ್ರಷಸ್ ಅದಾವೆ, 2B ಪೆನ್ಸಿಲ್ ಅಂತಿದೆ, ಆಮೇಲೆ ಡ್ರೈ ಮೀಡಿಯಾ ಅಂತಿದೆ. ಈಗ ಇದರಲ್ಲಿ ನಾನು ಯೆಲ್ಲೋ ಕಲರನ್ನು ತೊಗೊಂಡು ಈಗ ಈ ರೀತಿ ಕಲರ್ ತುಂಬಿದ್ವಿ. ಆಮೇಲೆ ಈಗ ಭಾಗಗಳನ್ನ ಗುರುತಿಸ್ರಿ ಅಂದಾಗ ಈಗ ಒಂದು ಈ ರೀತಿ ರಚನೆ ಮಾಡ್ಕೋಬೋದು, ಬಳಸ್ಕೋಬೋದು. ಅಂದರೆ ಫುಲ್ಲಿ ಹ್ಯಾಂಡ್ ರೈಟಿಂಗಿ ನಾವು ಕೈ ಬರೋದಿಂದನೇ ಇದನ್ನು ನಾವು ರೆಡಿ ಮಾಡ್ಕೋಬೋದು. ಆಮೇಲೆ ಇದನ್ನು ನಾವು ಅಂಶ ಅಥವಾ ನಿಮ್ರೇಟರ್ ಅಂತ ಕರಿತೀವಿ. ಆಮೇಲೆ ಇದು ಡಿನಾಮಿನೇಟರ್. ಹೌದಾ? ಈ ರೀತಿಯಾಗಿ ನಾವು ಈ ಸ್ಮೂತ್ ಡ್ರಾವನ್ನು ಬಳಸ್ಕೋಬೋದು. ಈಗ ಖಾನ್ ಸರ್ ಅಂತ ಇದ್ದಾರಲ್ಲ, ಇಂಟರ್ನ್ಯಾಷನಲ್ ಫೇಮಸ್ಸು, ಅವರು ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಬಳಸ್ಕೊಂತಹ ಅಪ್ಲಿಕೇಶನ್ ಯಾವುದು ಅಂದರೆ ಇದೇ ಸ್ಮೂತ್ ಡ್ರಾವನ್ನು ಬಳಸ್ಕೊಂಡು ಪಾಠ ಮಾಡ್ತಾರೆ ಅವರು. ಈಗೊಂದೇ ರೆಕ್ಟ್ಯಾಂಗಲನ್ನು ಈಗ ಕಲರ್ ಫಿಲ್ಲೂ ಮಾಡ್ಬೋದು. ಇಲ್ಲಿ ಈ ರೀತಿ ಫಿಲ್ಲು ಮಾಡ್ಕೋಬೋದು. ಇದೊಂದು ಈಸಿಯಾಗಿ ಯೂಸ್ ಮಾಡ್ಕೋಕ್ಕೆ ಸಾಧ್ಯ ಇರುವಂಥ ಸ್ಮೂತ್ ಡ್ರಾ. ಇವುಗಳ ಸಹಾಯದಿಂದ ನಾವು ಏನು ಮಾಡ್ಬೋದು, ಗಣಿತ ವಿಷಯ ಆಗಲಿ, ವಿಜ್ಞಾನ ವಿಷಯ, ಹೆಚ್ಚಾಗಿ ಗಣಿತ ವಿಷಯವನ್ನು ಪಾಠ ಮಾಡಲಿಕ್ಕೆ ಈ ಸ್ಮೂತ್ ಡ್ರಾ ಅಪ್ಲಿಕೇಶನನ್ನು ಬಳಸ್ಕೊಂಡು ನಾವು ಎಜುಕೇಷನಲ್ ವಿಡಿಯೋವನ್ನು ತಯಾರು ಮಾಡ್ಕೋಬೋದು. ಆದ್ದರಿಂದ ಒನ್ಸ್ ಅಗೇನ್ ರೀಕ್ಯಾಪ್ಸುಲೇಷನ್ ಮಾಡೋಣ. ಒಂದು ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಇನ್ನೊಂದು ಸಾರಿ ನೋಡೋಣ. ಒಂದು ವಿಡಿಯೋ ಕ್ಯಾಮ್ರಾ ಮಾಡ್ಕೊಳ್ಳೋಕ್ಕೆ ಒಂದು ಮೊಬೈಲ್ ಬೇಕು. ಆಮೇಲೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬೋಯಾ BY-M1 ಮೈಕ್ ಬೇಕು. ಆಮೇಲೆ ಬರೀಲಿಕ್ಕೆ ಪೆನ್ ಟ್ಯಾಬ್ ಬೇಕು. ಒಂದು
ಲ್ಯಾಪ್ಟಾಪ್ ಬೇಕು. ಲ್ಯಾಪ್ಟಾಪ್ದಲ್ಲಿ ಯಾವ ಅಪ್ಲಿಕೇಶನ್ ಬೇಕು ಅಂತಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡಲಿಕ್ಕೆ ಪ್ರಿಕ್ಯಾಮ್ 8 ಅನ್ನುವಂಥ ಸ್ಕ್ರೀನ್ ರೆಕಾರ್ಡರ್ ಬೇಕು. ಆಮೇಲೆ 6ನೇದಾಗಿ ಸ್ಮೂತ್ ಡ್ರಾ ಅನ್ನುವಂಥ ವೈಟ್ ಬೋರ್ಡ್ ಅಪ್ಲಿಕೇಶನ್ ಬೇಕು. ಈ 6 ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರದ ಸಹಾಯದಿಂದ ನಾವು ಈಸಿಯಾಗಿ ಎಜುಕೇಷನಲ್ ವಿಡಿಯೋವನ್ನು ತಯಾರು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.